ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಂಡಾಯದ ಬೇಗುದಿಯಲ್ಲಿ ಬೇಯುತ್ತಿದೆ ಕೈ. ಟಿಕೆಟ್ ವಂಚಿತರ ನಡೆ, ಕಾಂಗ್ರೆಸ್ಗೆ ಹಿನ್ನಡೆ. ರೆಬಲ್ಸ್ ಆಟ ಯಾರಿಗೆ ಲಾಭ? ಕೈ ಸುಡ್ತಾ ಇದೆ ಬಂಡಾಯ. ಕಾಂಗ್ರೆಸ್ನ ಎರಡನೇ ಲಿಸ್ಟ್ ಘೋಷಣೆ ಆಗ್ತಾ ಇದ್ದಂತೆ ಬಂಡಾಯದ ಬಿಸಿ ತಡ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಪಟ್ಟಿ ನೋಡಿ ಕೆರಳಿ ಕೆಂಡವಾಗಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು. ಎಷ್ಟು ಜನ ಆಕಾಂಕ್ಷಿಗಳು ಇದ್ರು ಅಂತ ಕಾಂಗ್ರೆಸ್ಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು. ಬಿಕಾಸ್ ಮೊದಲೇ ಅರ್ಜಿಯನ್ನ ಆಹ್ವಾನಿಸಲಾಗಿತ್ತು. ವಿನೂತನವಾಗಿ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಬಾರಿ ಮುಂದಾಗಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಹಲವು ಕ್ಷೇತ್ರಗಳಲ್ಲಿ ಬಂಡೆದ್ದಂತ ಕೈ ಟಿಕೆಟ್ ಆಕಾಂಕ್ಷಿಗಳು ತನಗೆ ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಗೆಲ್ಲಲ್ಲ, ಕಾಂಗ್ರೆಸ್ ವಿರುದ್ಧ ಪ್ರಚಾರ ಮಾಡ್ತೀವಿ ಅಂತ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಅನ್ನ ಸೋಲಿಸ್ತೇವೆ ಅಂತ ಕೆಲವರು ಬಹಿರಂಗವಾಗಿ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಬಂಡೆದ್ದು ಆಕ್ರೋಶದ ಮಾತನಾಡ್ತಾ ಇದ್ದಾರೆ ಆಕಾಂಕ್ಷಿಗಳು. ಈ ಕಾರಣಕ್ಕೋಸ್ಕರನೇ ಎರಡನೇ ಪಟ್ಟಿ ಸ್ವಲ್ಪ ಡಿಲೇ ಮಾಡ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಬಂಡಾಯವನ್ನ ಯಾವ ರೀತಿಯ ಶಮನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಬಿಕಾಸ್ 124 ಜನರ ಮೊದಲ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿತ್ತು ಕಾಂಗ್ರೆಸ್. ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಅಲ್ಲಿದ್ದಂತ ಆಕಾಂಕ್ಷಿಗಳನ್ನ ಅಸಮಾಧಾನವನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ರು. ಎರಡನೇ ಪಟ್ಟಿಯಲ್ಲಿ ಯಾವ ರೀತಿಯ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಪ್ರಮುಖವಾಗಿ 3 ಜಿಲ್ಲೆಗಳಲ್ಲಿ ಬಂಡಾಯದ ಹೊಗೆ ಆಡ್ತಾ ಇರುವಂತದ್ದು. ಚಿಕ್ಕಮಗಳೂರಿಂದ ನಮ್ಮ ಪ್ರತಿನಿಧಿ ವೀರೇಶ್ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್ ವೀರೇಶ್. ಅದರ ಜೊತೆಗೆ ಚಿತ್ರದುರ್ಗದಲ್ಲೂ ಕೂಡ ಬಂಡಾಯ ಇರುವಂತದ್ದು, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕಿನ. ತುಮಕೂರಿನಲ್ಲೂ ಕೂಡ ಬಂಡಾಯದ ಹೊಗೆ ಆಡ್ತಾ ಇದೆ. ಅಲ್ಲೊಬ್ರು ರಾಜೀನಾಮೆಯನ್ನ ಕೂಡ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಕಡೂರು ಕ್ಷೇತ್ರದಿಂದ, ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಕ್ಷೇತ್ರದಲ್ಲಿ ಬಂಡಾಯ ಗೆದ್ದಿರುವಂತದ್ದು ವೈಎಸ್ವಿ ದತ್ತ. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೈಎಸ್ವಿ ದತ್ತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಭಾನುವಾರ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಆಪ್ತರ ಸಭೆಯನ್ನ ಕರೆದಿರುವಂತದ್ದು ವೈಎಸ್ವಿ ದತ್ತ. ಸಭೆ ಕರೆದ ಬಗ್ಗೆ ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿದ್ದಾರೆ. ನನ್ನ ಹಾಗೂ ನಿಮ್ಮ ಆತ್ಮಗೌರವಕ್ಕೆ ಅಪಮಾನವಾಗಿದೆ, ನಮ್ಮ ಸ್ವಾಭಿಮಾನಕ್ಕೆ ಅಪಮಾನವಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವೈಎಸ್ವಿ ದತ್ತ. ಮುಂದಿನ ನಡೆ ಬಗ್ಗೆ ಚರ್ಚಿಸಲಿಕ್ಕೆ ಭಾನುವಾರ ಸಭೆಯನ್ನ ಕರೆದಿದ್ದಾರೆ ವೈಎಸ್ವಿ ದತ್ತ ಅವರು. ಹಿರಿಯ ನಾಯಕರು, ಜೆಡಿಎಸ್ ನಲ್ಲಿದ್ದು ಸೇವೆ ಸಲ್ಲಿಸಿದಂಥವ್ರು, ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಸೇರಿದಂಥವ್ರು. ಇವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಸಮಾಧಾನಗೊಂಡಿದ್ದಾರೆ. ಇಷ್ಟು ವರ್ಷ ಕಾಂಗ್ರೆಸ್ ನಲ್ಲಿ ದುಡ್ದಂಥವ್ರಿಗೆ ಅಕಸ್ಮಾತ್ ಟಿಕೆಟ್ ಮಿಸ್ ಆಗಿದ್ರೆ ಅವ್ರು ಇನ್ಯಾವ ರೀತಿಯ ಅಸಮಾಧಾನಗೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ. ವೈಎಸ್ವಿ ದತ್ತ ಕಡೂರು ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಒಂದು ಆಡಿಯೋ ವೈರಲ್ ಆಗ್ಬಿಟ್ಟಿತ್ತು ವೈಎಸ್ವಿ ದತ್ತ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ಆಡಿಯೋ ಏನಾದ್ರೂ ಇವರಿಗೆ ಮೈನಸ್ ಆಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕಡೂರು ಭಾಗದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಒಂದು ಆಡಿಯೋ, ಸಾಕಷ್ಟು ಚರ್ಚೆಯನ್ನ ಕೂಡ ಹುಟ್ಟಾಕಿರುವಂಥದ್ದು. ಅದು ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಎಸ್ವಿ ದತ್ತ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಅದೇ ಏನಾದ್ರೂ ಇವರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಆಯ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ವೀರೇಶ್, ತುಂಬಾ ಪ್ರಬಲ ಆಕಾಂಕ್ಷಿ ಆಗಿದ್ದಂಥವರು ವೈಎಸ್ವಿ ದತ್ತ ಅವರು ಕಡೂರು ಕ್ಷೇತ್ರದಿಂದ. ಇನ್ನ ಆನಂದ್ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಅವರು ಕೂಡ ಸಾಕಷ್ಟು ಪಕ್ಷವನ್ನ ಸಂಘಟನೆ ಮಾಡಿ ಕಟ್ಟಿ ಬೆಳೆಸಿರುವಂತವರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸಿದಂತವರು. KMK ಸಾವನ್ನಪ್ಪಿದ ನಂತರ ಈಗ ವೈಎಸ್ವಿ ದತ್ತಗೆ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಅಸಮಾಧಾನ ಇದೆ, ಬಂಡಾಯದ ಬೇಗುದಿ ಅಲ್ಲಿ ಕಾಣಿಸ್ತಾ ಇದೆ ಅಂತ? ಪೃಥ್ವಿ, ಏನು ಕಡೂರು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಆಕಾಂಕ್ಷಿಯಾಗಿದ್ದಂತ ವೈಎಸ್ವಿ ದತ್ತ ಅವರಿಗೆ ಈಗ ಟಿಕೆಟ್ ಕೈ ತಪ್ಪಿರುವಂತದ್ದು. ಏನು KS ಆನಂದ್ ಅವರಿಗೆ ಹೈಕಮಾಂಡ್ ಮಣೆ ಹಾಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಕಡೂರು ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ ಮತ್ತೆ ಕುರುಬ ಸಮುದಾಯ ಎರಡೂ ಕೂಡ ಪ್ರಮುಖವಾಗಿರುವಂತದ್ದು. ಈಗಾಗಲೇ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯದ ಬೆಳ್ಳಿ ಪ್ರಕಾಶ್ ಹಾಲಿ ಶಾಸಕರು, ಅವರಿಗೂ ಕೂಡ ಅವರಿಗೆ ಟಿಕೆಟ್ ಅಂತ ಈಗಾಗಲೇ ಖಚಿತವಾಗಿರುವಂತದ್ದು. ಇನ್ನೊಂದ್ ಕಡೆ ಸುಮಾರು 35 ರಿಂದ 37 ಸಾವಿರ ಮತದಾರರಿರುವಂತಹ ಕುರುಬ ಸಮುದಾಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮಣೆ ಹಾಕಿರುವಂತದ್ದು. ಕಳೆದ 2 ತಿಂಗಳ ಹಿಂದಷ್ಟೇ
ಏನು ಜೆಡಿಎಸ್ ಅನ್ನ ತೊರೆದು ದೇವೇಗೌಡರ ಆಪ್ತರಲ್ಲಿ ಒಬ್ಬರಾಗಿರುವಂತ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ರು. ಅವರಿಗೆ ಕೈ ಟಿಕೆಟ್ ಸಿಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಹೈಕಮಾಂಡ್ ಕುರುಬ ಸಮುದಾಯದ ಪ್ರಮುಖರಾಗಿರುವಂತಹ ಮತ್ತೆ ಕಡೂರಿನಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನ ಬಲಪಡಿಸಿರುವಂತ KS ಆನಂದ್ ಅವರಿಗೆ ಟಿಕೆಟ್ ಅನ್ನ ನೀಡಿರುವಂತದ್ದು. ಈಗ ಇದೊಂದು ಎಲ್ಲ ಒಂದ್ ಕಡೆ ಕಾರ್ಯಕರ್ತರ ಮತ್ತೆ ವೈಎಸ್ವಿ ದತ್ತ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಅಸಮಾಧಾನವನ್ನ ಹೊರ ಹಾಕ್ತಿರುವಂತದ್ದು. ಈ ನಡುವೆ ವೈಎಸ್ವಿ ದತ್ತ ಅವರು ಕೂಡ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಬೇಸರ ಕೂಡ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ನಿನ್ನೆ ಕಳೆದ ರಾತ್ರಿ ಕೂಡ ನೂರಾರು ಅಭಿಮಾನಿಗಳೊಂದಿಗೆ ವೈಎಸ್ವಿ ದತ್ತ ಅವರು ಸಭೆ ನಡೆಸಿರುವಂತದ್ದು. ಅಂದ್ರೆ ನಾನು ಕಾಂಗ್ರೆಸ್ಗೆ ಹೋಗಿ ತಪ್ಪು ಮಾಡದ್ನ ಅಥವಾ ನನ್ನ ಮುಂದಿನ ನಡೆಗಳೇನು ಅನ್ನೋದು ಇನ್ನು 2 ದಿನದಲ್ಲಿ ತಿಳಿಸ್ತೇನೆ, ನನಗೆ 2 ದಿನ ಅವಕಾಶ ಮಾಡಿಕೊಡಿ ಅಂತ ಅಭಿಮಾನಿಗಳಿಗೆ ಹೇಳಿದ್ದಾರೆ. ಆಗ ಕೆಲ ಅಭಿಮಾನಿಗಳು ಕೂಡ ಸರ್ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಆದ್ರೂ ಸ್ಪರ್ಧಿಸಿ, ನಾವು ನಿಮ್ಮ ಒಟ್ಟಿಗಿರ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿದ್ದಂತ ಒಂದಷ್ಟು ಅಭಿಮಾನಿಗಳು ಹೇಳಿದ್ದಾರೆ. ಈಗ ನೋಡೋಣ ಏನ್ ನಿರ್ಧಾರ ಮಾಡ್ತಾರೆ, ಇವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಲಾಗುತ್ತೆ ಅಂತ. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ಮತ್ತೊಂದ್ ಕಡೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು. ದೊಡ್ಡಣ್ಣ ಅವರ ಅಳಿಯ ವೀರೇಂದ್ರ ಅಲಿಯಾಸ್ ಪಪ್ಪಿಗೆ ಟಿಕೆಟ್ ಅನ್ನ ಕೊಡ್ಲಾಯಿತು. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಜಿ MLC ರಘು ಆಚಾರ್ ಬಂಡಾಯ ಎದ್ದಿದ್ದಾರೆ. ಕಾಂಗ್ರೆಸ್ ತೊರೆದು JDS ಸೇರ್ತಾರ ರಘು ಆಚಾರ್ ಅನ್ನುವಂತ ಪ್ರಶ್ನೆ ಇದೆ. ಆ ಒಂದು ಕ್ಷೇತ್ರದಿಂದ ತುಂಬಾ ಜನ ಆಕಾಂಕ್ಷಿಗಳಿದ್ರು. JDS ಪಕ್ಷದಿಂದ ಕಣಕ್ಕಿಳಿದು ಕಾಂಗ್ರೆಸ್ಗೆ ಸೆಡ್ ಹೊಡಿತಾರ ರಘು ಆಚಾರ್ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಯಾಕೆಂದ್ರೆ ಅವರು ತುಂಬಾ ಪ್ರಬಲ ಆಕಾಂಕ್ಷಿಯಾಗಿದ್ರು. ಈ ಬಾರಿ ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿದ್ರು. ಆದ್ರೆ ಒಂದು ಆಡಿಯೋ ವೈರಲ್ ಆಗ್ಬಿಟ್ಟಿತ್ತು. ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೂ ಕೂಡ ಲಿಂಗಾಯತರ ಬಗ್ಗೆ ಮಾತನಾಡಿದ್ರು, ಸಾಣೆಹಳ್ಳಿ ಶ್ರೀಗಳ ಬಗ್ಗೆ ಮಾತನಾಡಿದ್ರು. ಚಿತ್ರದುರ್ಗದಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಮತಗಳಿರುವಂತದ್ದು. ಸೊ ಹೀಗಾಗಿ ಅದೆಲ್ಲೋ ಒಂದ್ ಕಡೆ ಹಿನ್ನಡೆ ಆದಂತ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ರಘು ಆಚಾರ್ ಯಾವ ರೀತಿಯಾಗಿ ಅಸಮಾಧಾನಗೊಂಡಿದ್ದಾರೆ, ಏನ್ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ, ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಏನ್ ಕಾರಣಗಳು ಸಿಗ್ತಾ ಇದೆ ಅಂತ? ಪೃಥ್ವಿರಾಜ್, ಏನು ಚಿತ್ರದುರ್ಗ ಕಾಂಗ್ರೆಸ್ ನಲ್ಲಿ ಈಗ ಭಿನ್ನಮತ ಸ್ಫೋಟಗೊಂಡಿರುವಂತದ್ದು. ಯಾಕೆಂತ ಹೇಳಿದ್ರೆ ಕಳೆದ 3 ತಿಂಗಳಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ನ ಆಕಾಂಕ್ಷಿಗಳಾಗಿ ಸಾಕಷ್ಟು ಅಭ್ಯರ್ಥಿ ಆಕಾಂಕ್ಷಿಗಳು ಕಣದಲ್ಲಿ ಓಡಾಡ್ತಾ ಇದ್ರು. ಜೊತೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅದರಲ್ಲಿ ಪ್ರಮುಖವಾಗಿ KC ವೀರೇಂದ್ರ ಪಪ್ಪಿ, ಮಾಜಿ MLC ರಘು ಆಚಾರ್, ಜೊತೆಗೆ ಮಾಜಿ ಶಾಸಕ SK ಬಸವರಾಜನ್ ಕೂಡ ಇಲ್ಲಿ ಸಾಕಷ್ಟು ಪೈಪೋಟಿಯನ್ನ ನೀಡಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಎಳೆದು ತೂಗಿ ಈ ಹೈಕಮಾಂಡ್ ಈಗ KC ವೀರೇಂದ್ರ ಪಪ್ಪಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತಾನೆ ಏನು ಸಾಕಷ್ಟು ನಿರೀಕ್ಷೆಯಲ್ಲಿದ್ದಂತ ರಘು ಆಚಾರ್ ಅವರು ಈಗ ಬಂಡಾಯಕ್ಕೆ ಒಂದು ತಿರುಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಸಾಕಷ್ಟು ಏನು ರಾಜ್ಯದ ನಾಯಕರು ಅವರಿಗೆ ಟಿಕೆಟ್ ಕೊಡುವಂತ ಎಲ್ಲಾ ಸೂಚನೆಗಳನ್ನ ಭರವಸೆಯನ್ನ ಕೊಟ್ಟಿದ್ರು. ಹಾಗಾಗಿಯೇ ಕಳೆದ MLC ಚುನಾವಣೆಯ ಸಂದರ್ಭದಲ್ಲಿ ಅವರು ಸಿಟ್ಟಿಂಗ್ MLC ಆಗಿದ್ರು ಕೂಡ ಮತ್ತೆ ಟಿಕೆಟ್ ನ ಪಡೆಯದೆ ಹಿಂಸರಿದ್ರು. ಮುಂಬರುವಂತ MLA ಚುನಾವಣೆಯಲ್ಲಿ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ನೀಡಿದ್ರು ಅನ್ನುವಂತ ಮಾತು ರಘು ಆಚಾರ್ ಅವ್ರದ್ದು. ಆದ್ರೆ ಕಾಂಗ್ರೆಸ್ನ ನಾಯಕರು ನನ್ನನ್ನ ಇಲ್ಲಿವರೆಗೂ ಕರೆದುಕೊಂಡು ಬಂದು ನಡು ದಾರಿಯಲ್ಲಿ ಕುತ್ತಿಗೆ ಕೊಯ್ಯುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾನು ಬಂಡಾಯವಾಗಿ ಮುಂಬರುವಂತ 17ನೇ ತಾರೀಕು ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಈ ಸಣ್ಣ ಸಮುದಾಯವನ್ನು ಕೂಡ ಇಲ್ಲಿ ಕಡೆಗಣಿಸಿರೋದ್ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನು ಕೂಡ ನೋಡ. ಈ ಅಸಮಾಧಾನ ಅನ್ನುವಂಥದ್ದು ಬಹಿರಂಗವಾಗಿ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ, ಅದು ಯಾವ ರೀತಿಯ ಕಾಂಗ್ರೆಸ್ಗೆ ಮುಳುವಾಗುತ್ತೆ ಅಂತ. ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಜಿಲ್ಲೆಗೆ ಹೋಗೋಣ. ಅದು ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ ಟಿಕೆಟ್ ಸಿಗದಿರುವಂತ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಟಿಕೆಟ್ ಆಕಾಂಕ್ಷಿ. ತುಮಕೂರು ನಗರ ಕ್ಷೇತ್ರಕ್ಕೆ ನಿನ್ನೆ ಅನೌನ್ಸ್ ಆಯಿತು ಟಿಕೆಟ್. ತನಗೆ ಟಿಕೆಟ್ ಸಿಗಿಲ್ಲ ಅಂತ ಶಫಿ ಅಹ್ಮದ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ACC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಶಫಿ ಅಹ್ಮದ್ ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಇರುವಂತದ್ದು. ಶಫಿ ಅಹ್ಮದ್ ಅಳಿಯ ಮಾಜಿ ಶಾಸಕ ರಫಿ ಅಹ್ಮದ್ಗೆ ಕೈ ತಪ್ಪಿದೆ ಟಿಕೆಟ್. 2013ರಲ್ಲಿ ಅವರು ತುಮಕೂರು ನಗರ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು. ಅವರ ಅಳಿಯನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಕಾಂಗ್ರೆಸ್ಗೆ ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮುಳುವಾಗಬಹುದು ಶಫಿ ಅಹ್ಮದ್ ಅವರ ಅಸಮಾಧಾನ? ಪೃಥ್ವಿ, ಏನು 1971ರಿಂದಲೂ ಕೂಡ ಕಾಂಗ್ರೆಸ್ ನಲ್ಲಿ ತಮ್ಮದೇ ಆದಂತ ವರ್ಚಸ್ಸಿನ ಮೂಲಕ ಗುರುತಿಸಿಕೊಂಡಿದ್ದಂತ ಶಫಿ ಅಹ್ಮದ್ ಕೂಡ ಏನು 2 ಬಾರಿ ಕೂಡ ಇವರು ಆ ತುಮಕೂರು ನಗರವನ್ನ ಪ್ರತಿನಿಧಿಸಿ ಶಾಸಕರಾಗಿದ್ದರು. ಅದಾದ ನಂತರ ಇವರಿಗೆ ವಯಸ್ಸಾದಂತ ಕಾಲಕ್ಕೆ
ಇವರ ಅಳಿಯ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ಒಂದು ಟಿಕೆಟ್ ಕೊಡಿಸೋದ್ರಲ್ಲಿ ಇವರು ಸಕ್ಸಸ್ ಆಗಿದ್ರು. ಹಾಗೆ ಕೂಡ ಗೆಲ್ಸ್ಕೊಳ್ಳೋದ್ರಲ್ಲೂ ಕೂಡ ಒಂದು ಸಕ್ಸಸ್ ಆಗಿದೆ. ಏನು 2013 ಚುನಾವಣೆಯಲ್ಲಿ ಇವರು ರಫೀಕ್ ಅಹಮದ್ ಒಂದು ಗೆಲುವನ್ನ ಸಾಧಿಸಿದ್ರು. ಅದಾದ ನಂತರ ಏನು 2018 ಚುನಾವಣೆಯಲ್ಲಿ ರಫೀಕ್ ಅಹಮದ್ ವಿರುದ್ಧ ಜ್ಯೋತಿ ಗಣೇಶ್ ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಗೆಲ್ತಾರೆ. ಸೊ ಅದಾದ ನಂತರ 2018 ಕೂಡ ಈ ಏನು 2023 ಕೂಡ ಅಲ್ಲಲ್ಲಿ ಏನು ಸಕ್ರಿಯವಾಗಿ ಏನು ರಫೀಕ್ ಅಹಮದ್ ಎಲ್ಲೂ ಕೂಡ ಗುರುತಿಸ್ಕೊಳ್ತಿರ್ಲಿಲ್ಲ. ಮತ್ತೆ ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲಾಗಿರ್ಬೋದು, ಮತ್ತೆ ಪಕ್ಷದ ಯಾವುದೇ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಇವರು ಗುರುತಿಸ್ಕೊಂಡಿಲ್ಲ ಎಂಬ ಒಂದು ಆರೋಪವನ್ನ ಪಕ್ಷದ ಏನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಕಳೆದ ಒಂದು ವಾರದ ಹಿಂದೆ ನನ್ನ ಅಳಿಯನಿಗೆ ಟಿಕೆಟ್ ಬೇಕು ಅಂತ ಹೇಳಿ ಇವರು ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಶಫಿ ಅಹಮದ್ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಒಂದು ಏನು ಮನವಿ ಸಲ್ಲಿಸಿದ್ರು. ಅದಾದ ನಂತರ ಏನು ಸಾಕಷ್ಟು ರೀತಿಯಲ್ಲಿ ಟಿಕೆಟ್ ನಮ್ಗೆ ಸಿಗುತ್ತೆ ಅಂತ ಹೇಳಿ ಇವರು ಒಂದು ಆಶಾಭಾವನೆಯನ್ನ ಇಟ್ಕೊಂಡಿದ್ರು. ಈ ಒಂದು ವೇಳೆಯಲ್ಲಿ ಏನು ಈಗಾಗ್ಲೇನೆ ತುಮಕೂರು ನಗರದಲ್ಲಿ ಸುಮಾರು 40,000ಕ್ಕೂ ಕೂಡ ಹೆಚ್ಚು ಕೂಡ ಏನು ಅಲ್ಪಸಂಖ್ಯಾತರ ಮತಗಳಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಸುಮಾರು 25,000-30,000 ಮತಗಳು ಇವರಿಗೆ ಬೀಳುವಂತ ಸಾಧ್ಯತೆ ಇತ್ತು. ಹೀಗಾಗಿ ಏನು ಇವತ್ತು ಇಕ್ಬಾಲ್ ಅಹಮದ್ ಅವ್ರಿಗೆ ಏನು ಒಂದು ಟಿಕೆಟ್ ಘೋಷಣೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅಸಮರ್ಥ ವ್ಯಕ್ತಿಗೆ ಒಂದು ಟಿಕೆಟ್ ನ ಘೋಷಣೆ ಮಾಡಲಾಗಿದೆ. ಅಸಮರ್ಥನ ಅಂತ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ನೋಡೋಣ ಇವರ ಬಂಡಾಯವನ್ನು ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅಂತ. ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿಯನ್ನ ಮಾತನಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ನೋಡೋಣ. ಮೋದಿ ಅವರು ಜನರ ಹೃದಯದಲ್ಲಿ ಇದ್ದಾರೆ, ಅವರಿಗೆ ಯಾರು ಫೋಟೋ ಹಾಕುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾ ಬಂದಿದ್ವಿ. ಇವತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಷ್ಟೊಂದು ದೊಡ್ಡ ಪ್ರಮಾಣದ, ಮುಖ್ಯವಾಗಿ ಯಾವುದು ನಮ್ಗೆ ಚೆನ್ನಾಗಿದೆ, ನಮ್ಗೆ ಆರೋಗ್ಯಕರವಾಗಿದೆ, ಅದು ಯೋಗ ಇರ್ಬೋದು, ಆಯುರ್ವೇದ ಇರ್ಬೋದು, ಇದನ್ನ ಪ್ರಪಂಚಕ್ಕೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಿಯವರ ಕಲ್ಪನೆ. ಅದಕ್ಕಾಗಿ ಯೋಗ ಡೇ ಕೂಡ ಪ್ರಪಂಚದಲ್ಲಿ ಆರಂಭ ಆಯಿತು. ಇವತ್ತು ಶ್ರೀ ಅನ್ನವನ್ನ ಯುಎನ್ನಲ್ಲಿ ನಮ್ಮ ರೆಕಮೆಂಡೇಶನ್ ಆಧಾರದಲ್ಲಿ, ನಮ್ಮ ಪ್ರಧಾನಿಯ ಭಾರತದ ರೆಕಮೆಂಡೇಶನ್ ಆಧಾರದಲ್ಲಿ ಈ ವರ್ಷ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿ ಘೋಷಣೆ ಆಗಿದೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಶ್ರೀ ಅನ್ನದ ವರ್ಷ ಅಂತ ಘೋಷಣೆ ಆಗಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ಸಿರಿಧಾನ್ಯವನ್ನ, ಮಿಲ್ಲೆಟ್ಸ್ ಅನ್ನ ನಾವು ಶೋಕೇಸ್ ಮಾಡುವಂತದನ್ನ ಮಾಡ್ತಾ ಇದ್ದೀವಿ. ಎಲ್ಲ ರಾಯಭಾರಿ ಕಚೇರಿಯಲ್ಲಿ ಕೂಡ ಇದರ ಬಗ್ಗೆ ಟ್ರೈನಿಂಗು, ಯಾವ ಆಹಾರ ಪದಾರ್ಥವನ್ನ ಅದರಲ್ಲಿ ತಯಾರು ಮಾಡಬಹುದು, ಕಾಂಟಿನೆಂಟಲ್ ಏನ್ ಮಾಡಬಹುದು, ಇಂಡಿಯನ್ ಸಿಸ್ಟಮ್ ಅಲ್ಲಿ ಏನ್ ಮಾಡಬಹುದು ಅನ್ನುವಂಥದ್ದನ್ನ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಭಾರತದ ರಾಯಭಾರಿ ಕಚೇರಿಯಲ್ಲಿ ಕೂಡ ಅವರಿಗೆ ಉಣಬಡಿಸಿದೀವಿ. ನಾವು ಸುಷ್ಮಾ ಸ್ವರಾಜ್ ಬಿಲ್ಡಿಂಗ್ ಅಲ್ಲಿ ಅವರೆಲ್ಲರನ್ನ ಕರೆದು ಅವರಿಗೆ ಸಿರಿಧಾನ್ಯದ ಕಾಂಟಿನೆಂಟಲ್ ಫುಡ್ ಹೇಗೆ ಮಾಡಬಹುದು ಮತ್ತು ಭಾರತದ ಆಹಾರವನ್ನ ಹೇಗೆ ತಯಾರು ಮಾಡಬಹುದು, ನಮ್ಮ ಆಹಾರ ಪದ್ಧತಿಯನ್ನ, ಅದು ಬಿಸಿಬೇಳೆ ಬಾತ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಿಚಡಿಗಳು ಇರ್ಬೋದು, ಐಟಮ್ ಅನ್ನು ನಾವು ಅವರಿಗೆ ಉಣಬಡಿಸಿದ್ವಿ. ಅದಾದ್ಮೇಲೆ ನಮ್ಮ ಪಾರ್ಲಿಮೆಂಟರಿಸ್ಗೆ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾವು ಸಿರಿಧಾನ್ಯಗಳನ್ನ ಉಣಬಡಿಸಿದ್ವಿ. ನಮ್ದೇ ಬೆಂಗಳೂರಿನ ರಾಗಿ ರೊಟ್ಟಿ ಮಾಡುವವರು, ರಾಗಿ ಮುದ್ದೆ ಮಾಡುವವರು, ರಾಗಿಯಲ್ಲಿ ಬೇರೆ ಬೇರೆ ರೀತಿಯ ಐಟಮ್ ಮಾಡುವವರನ್ನ, ಜೋಳದ ರೊಟ್ಟಿ ಮಾಡುವವರನ್ನ ಕರ್ನಾಟಕದಿಂದ ನಾವು ಕರ್ಕೊಂಡು ಹೋಗಿದ್ವಿ. ಹಾಗೇನೆ ಬಾಜರದ ರೊಟ್ಟಿ ಮಾಡುವವರನ್ನ ರಾಜಸ್ಥಾನದಿಂದ ನಾವು ಪಾರ್ಲಿಮೆಂಟ್ ಅಲ್ಲಿಗೆ ಕರೆಸಿ ಪಾರ್ಲಿಮೆಂಟೇರಿಯನ್ಸ್ಗೆ, ನಮ್ಮ ಎಲ್ಲ ಲೋಕಸಭಾ ಮತ್ತು ರಾಜ್ಯಸಭಾ ಮೆಂಬರ್ಸ್ಗೆ, ನಮ್ಮ ಮಂತ್ರಿಗಳಿಗೆ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಊಟವನ್ನು ಕೊಡಲಾಯಿತು. ಇವತ್ತು ಈ ರೀತಿಯ ಒಂದು ಪ್ರಚಾರವನ್ನ ಪ್ರಪಂಚದಾದ್ಯಂತ ನಮ್ಮ ಸರ್ಕಾರ ಕೊಡ್ತಾ ಇದೆ. ನಮ್ಮ ಉದ್ದೇಶ ಇರುವಂತದ್ದು, ಈ ನಾವು ತಿನ್ನುವಂತ ರಾಗಿ, ನಾವು ತಿನ್ನುವಂತ ಜೋಳ, ನಾವು ತಿನ್ನುವಂತ ಬಾಜರ ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗ್ಬೇಕು. ಕೇವಲ ಆಹಾರ ಕೊಡುವಂತದಲ್ಲ, ಪೌಷ್ಟಿಕಾಂಶ ಇರುವಂತ ಆಹಾರವನ್ನ ನಮ್ಮ ದೇಶದ ಜನತೆಗೆ ಮತ್ತು ಪ್ರಪಂಚಕ್ಕೆ ಕೊಡಬೇಕನ್ನುವಂಥದ್ದು ಪ್ರಧಾನಿಯವರ ಸಂಕಲ್ಪ ಇದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಅನ್ನ ಯೋಜನೆಯ ದೃಷ್ಟಿಯಿಂದ ಏನೊಂದು ಟಿವಿಸಿಯನ್ನ ರಿಲೀಸ್ ಮಾಡಿದೀವಿ. ವೆಲ್ಕಮ್ ಬ್ಯಾಕ್. ಶಿಗ್ಗಾವಿಯಲ್ಲಿ ಸಿಎಂಗೆ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಆದಿ ಬಣಜಿಗ ಸಮುದಾಯದಿಂದ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಮೀಸಲಾತಿ ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ, ನೋಡೋಣ. ಆದಿ ಬಣಜಿಗರ ಸಮಾಜದ ಗೌರವಾನ್ವಿತ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಸದಾಶಿವ ಕಾರಡ್ಗಿಯವರೇ, ಅಧ್ಯಕ್ಷತೆ ವಹಿಸಿರುವಂಥ ನಿಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಸೌದತ್ತಿ ಯಲ್ಲಮ್ಮ ದೇವಿಯ ಟ್ರಸ್ಟಿನ ಧರ್ಮದರ್ಶಿಗಳು ಆದಂಥ ಶ್ರೀ ಶಂಕರಗೌಡ ಪಾಟೀಲ್ರೇ,
ಧಾರವಾಡಿನ ಹಿಂದಿನ ಶಾಸಕರು ಸಹೋದರಿ ಶ್ರೀಮತಿ ಸೀಮಕ್ಕ ಮಸೂತಿಯವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಚಿಗ್ಗಾಂವ್ ಸಾವನೂರಿನ ಸಮಾಜದ ಅಧ್ಯಕ್ಷರಂತ ದರ್ಯಾಪ್ಗೌಡರ ಪಾಟೀಲ್ರೇ, ನಮ್ಮ ಪಕ್ಷದ ಅಧ್ಯಕ್ಷರಂತ ಗಂಗಾಧರ್ ಬಾಣದವರೇ ಹಾಗೂ MSIನ ನಿರ್ದೇಶಕ ಮಂಡಳಿ ಸದಸ್ಯರು ನನ್ನ ಆತ್ಮೀಯರಾದಂಥ ಶಶಿಧರ್ ಹೊನ್ನಣ್ಣವರೇ, ಪುರಸಭೆಯ ಸಾವನೂರು ಪುರಸಭೆಯ ಅಧ್ಯಕ್ಷರಾದಂಥ ಸಹೋದರಿ ಶೈಲಾ ಮುದಿಗೌಡರವರೇ, ವೀರಣ್ಣ ನಿಂಬಣ್ಣವರವರೇ, ಇಲ್ಲಿ ನೆರೆದಿರುವಂಥ ಸಮಾಜದ ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಮಾಧ್ಯಮ ಸ್ನೇಹಿತರೇ, ವೇದಿಕೆ ಮೇಲಿರುವಂಥ ಗಣ್ಯರೇ, ಬಂಧುಗಳೇ, ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸಮಾಜ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.